ಹೇಳಿದಾರಲ್ಲ ಎಚ್ ಕೆ ಪಾಟೀಲ್ರು ಬಹಳ ಸತ್ಯ ಹೇಳಿದಾರ. ಶಿವರಾಜ್ ತಂಗಡಿಗೆ ಅವ್ರನ್ನ, ಮುನಿಯಪ್ಪನವ್ರನ್ನ ಮತ್ತು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ, ಮಹದೇವಪ್ಪನವ್ರನ್ನ ಸಂತೃಪ್ತಿ ಪಡಿಸಿದ್ವಿ ಅಂತೇಳಿ. ನೀವು ಸಂತೃಪ್ತಿ ಪಡಿಸ್ಬೇಕಾದ 101 ಜಾತಿನ ಮಹದೇವಪ್ಪನವ್ರನ್ನ ಅಲ್ಲ, ಮುನಿಯಪ್ಪನವ್ರನ್ನ ಅಲ್ಲ. ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ, ನಮ್ಮಲ್ಲಿರ್ತಕ್ಕಂಥ ಪೌರ ಕಾರ್ಮಿಕ, ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಅವ್ರಿಗೆ ಪ್ರತ್ಯೇಕ ಇರಲೇಬೇಕು. ಅವ್ರನ್ನು ಪೈಪೋಟಿ ಮಾಡ್ತಕ್ಕಂಥದ್ದು ರೈಟ್ನವ್ರ ಜೊತೆಯಲ್ಲಿ ಪೈಪೋಟಿ ಮಾಡ್ಲಿಕ್ಕೆ ಆಗದಲ್ಲ, ಲೆಫ್ಟ್ನವ್ರ ಜೊತೆಯಲ್ಲಿ ಪೈಪೋಟಿ ಮಾಡ್ಲಿಕ್ಕೆ ಆಗದಲ್ಲ. ಮೆಜಾರಿಟಿ ಪೌರ ಕಾರ್ಮಿಕರು, ಸ್ಕ್ಯಾವೆಂಜರ್ಸು, ಮಾದಿಗರೇ ಇದ್ದಾರ. ಯಾವ್ದೋ ಕಾಲದಿಂದ 200-300 ವರ್ಷದಿಂದ ಉದ್ಯೋಗ ಮಾಡ್ಕೊಂಡ್ ಬಂದದಕ್ಕಾಗಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಹೇಳಿ ಬರೀತಾ ಇದ್ದಾರೆ. ಇವತ್ತು ಮುನಿಯಪ್ಪನವ್ರದ್ದೇ ಜಾತಿ ಸರ್ಟಿಫಿಕೇಟ್ ತೋರಿಸ್ಲಿ, ಅವ್ರು ಆದಿ ದ್ರಾವಿಡ ಅಂತ ಐತೆ. KH ಮುನಿಯಪ್ಪ ಕರ್ನಾಟಕ ಸರ್ಕಾರದಲ್ಲಿ ಏನ್ ಮಂತ್ರಿ ಇದ್ದಾರೆ, ಅವ್ರದೇ ಆದಿ ದ್ರಾವಿಡ ಅಂತದ. ಅದಕ್ಕೆ ಈ ರೀತಿ ಮೋಸ ಮಾಡ್ತಕ್ಕಂಥದ್ದಲ್ಲ. ಬೆಳಗಾಗೋದ್ರಾಗೆ ಒಂದು ಹೆಚ್ಚು ಕಡಿಮೆ ಮಾಡಿ, ಹೇಗೋ ಮಾಡಿ ಯಾರ್ಯಾರನ್ನೋ ಸಂತೃಪ್ತಿ ಪಡಿಸ್ತಕ್ಕಂಥದ್ದೇನದ ಸರಿಯಾದಂತ ವಿಚಾರ ಅಲ್ಲ. ಅದಕ್ಕಾಗಿ ನಾನು ಹೇಳ್ತೇನೆ, ನೀವು ಇನ್ನೂ ಕಾಲ ಮಿಂಚಲ್ಲ. ನಾಗಮೋಹನ್ ದಾಸ್ ಅವರು ನ್ಯಾಯಮೂರ್ತಿಗಳು, ಸಾಮಾಜಿಕ ನ್ಯಾಯದ ಕಲ್ಪನೆ ಇರು ಮತ್ತು ಸಾಮಾಜಿಕ ಕಳಕಳಿ ಇರು. ಅವರು ವರದಿ ಅತ್ಯಂತ ವೈಜ್ಞಾನಿಕವಾಗಿದೆ. ನಮ್ಮ ಹಿಂದಿನ ಕಾನೂನು ಸಚಿವರಾದಂತ ಮಾಧುಸ್ವಾಮಿ ಅವರ ವರದಿಯು ಕೂಡ ಅತ್ಯಂತ ವೈಜ್ಞಾನಿಕವಾಗಿದೆ. ಅದನ್ನ ಇವತ್ತು ಕೂಡ ಅದೇ ರೀತಿ ವರ್ಗೀಕರಣ ಮಾಡಬೇಕು ಅಂತ